ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 75 ಸಬ್ ಕ್ಲಾಸ್ 5 ಬಗ್ಗೆ ಡಿಸ್ಕಷನ್ ಮಾಡಿವಿ. ಇವತ್ತು ಆರ್ಟಿಕಲ್ 75 ಸಬ್ ಕ್ಲಾಸ್ 6 ಬಗ್ಗೆ ಡಿಸ್ಕಷನ್ ಮಾಡೋಣ. ಏನು ಆರ್ಟಿಕಲ್ 75 ಸಬ್ ಕ್ಲಾಸ್ 6 ಅಂತಂದ್ರೆ, ಈ ರಾಷ್ಟ್ರಪತಿಯ ಕೆಲಸದಲ್ಲಿ ಸಹಾಯ ಮತ್ತು ಸೂಚನೆ ನೀಡುವ ಸಲುವಾಗಿ ಪ್ರಧಾನಮಂತ್ರಿ ಮತ್ತು ಮಂತ್ರಿ ಮಂಡಲವನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ, ನೇಮಕ ಮಾಡ್ಕೊಂಡಿರ್ತಾರೆ. ಆ ನೇಮಕ ಮಾಡ್ಕೊಂಡವ್ರಿಗೆ ಅವ್ರಿಗೆ ಕೆಲಸ ಮಾಡ್ತಿರ್ತಾರಲ್ಲ, ಸಲಹೆ ಮತ್ತು ಸೂಚನೆಯನ್ನ ಕೊಡ್ತಿರ್ತಾರಲ್ಲ ಯಾರಿಗೆ, ರಾಷ್ಟ್ರಪತಿಗೆ. ಅದಕ್ಕೆ ಅವ್ರಿಗೆ ಪೇಮೆಂಟ್ ಕೊಡ್ಬೇಕಲ್ಲ. ನಾನು ಕೆಲಸಕ್ಕೆ ತಗೊಂಡ ನಂತರ ಕೆಲಸಕ್ಕೆ ಸರಿಯಾದ ಏನು ಕೂಲಿನೂ ಕೂಡ ಕೊಡಬೇಕಲ್ಲ. ಈಗ ಒಬ್ಬ ವ್ಯಕ್ತಿಯನ್ನ ನಾನು ಕೆಲಸಕ್ಕೆ ನೇಮಕ ಮಾಡಿಕೊಂಡ ನಂತರ ಆ ವ್ಯಕ್ತಿಗೆ ಸಮಂಜಸವಾದ ಕೂಲಿಯನ್ನು ನಾನು ಕೊಡಬೇಕು. ಈಗ ರಾಷ್ಟ್ರಪತಿಯವರು ತಮ್ಮ ಸಲಹೆ ಮತ್ತು ಸೂಚನೆಯನ್ನ ತಮ್ಮ ಆಡಳಿತದಲ್ಲಿ ಸಲಹೆ ಮತ್ತು ಸೂಚನೆಯನ್ನ ನೀಡುವ ಸಲುವಾಗಿ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿ ಮಂಡಲವನ್ನ ನೇಮಕ ಮಾಡ್ಕೊಂಡಿರ್ತಾರೆ. ಪ್ರೈಮ್ ಮಿನಿಸ್ಟರ್ ಅಂಡ್ ಈಸ್ ಕೌನ್ಸಿಲ್ ಆಫ್ ಮಿನಿಸ್ಟ್ರೀಸ್ ಇರ್ತಾರೆ ಟು ಅಸಿಸ್ಟ್ ದಿ ಪ್ರೆಸಿಡೆಂಟ್ ಇನ್ ದೇರ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಅಪಾಯಿಂಟ್ಮೆಂಟ್ ಅನ್ನ ಮಾಡಿಕೊಂಡ ನಂತರ ಅವರಿಗೆ ಸ್ಯಾಲರಿ ಕೊಡಬೇಕಲ್ಲ, ಕೂಲಿ ಕೊಡಬೇಕಲ್ಲ. ಕೂಲಿ ಕೊಡಬೇಕು. ಗೌರವನ ದನ ಅಲ್ಲ, ಗೌರವ ಧನ. ಇದನ್ನ ಕೊಡಬೇಕಲ್ಲ. ಇದನ್ನ ಕೊಡಬೇಕು ಅಂತಂದ್ರೆ ಒಂದು ಪ್ರಾವಿಷನ್ ಬೇಕು. ಅದನ್ನ ಆರ್ಟಿಕಲ್ 75 ಸಬ್ ಕ್ಲಾಸ್ 6 ಹೇಳ್ತೈತಿ. ಯಾವುದರ ಆಧಾರದ ಮೇಲೆ ನೀವು ಯಾರಿಗೆ ಎಷ್ಟು ಪೇಮೆಂಟ್ ಅನ್ನ ಕೊಡಬೇಕು ಅಂತ ಹೇಳಿ. ರಾಷ್ಟ್ರಪತಿ ನೇಮಕ ಮಾಡ್ಕೊಂಡಾನು ಅಂತ ತಿಳ್ಕೊಂಡು ರಾಷ್ಟ್ರಪತಿಗೆ ಮನಸ್ಸಿಗೆ ಬಂದಂತೆ ಪೇಮೆಂಟ್ ಅನ್ನ ಕೊಡುವಂತಿಲ್ಲ. ಈಗ ರಾಷ್ಟ್ರಪತಿ ಅವರು ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ನೋಡ್ರಿ, ನೀವು ಬಂದು ನಮ್ಮ ಕೆಲಸಕ್ಕೆ ಸಹಾಯ ಮಾಡ್ರಿ ಅಂತ ಹೇಳಿ, ನಾ ಮಾಡುವ ಕೆಲಸದಲ್ಲಿ ನೀವು ಹೆಲ್ಪ್ ಮಾಡ್ರಿ ಅಂತ ಹೇಳಿ ನರೇಂದ್ರ ಮೋದಿ ಮತ್ತು ಆತನ ಮಂತ್ರಿ ಮಂಡಲ ಈ ಕೆಲಸಕ್ಕೆ ತಗೊಂಡ ನಂತರ ನರೇಂದ್ರ ಮೋದಿ ಅವರೇ, ನಾವು ನಿಮಗೆ ತಿಂಗಳಿಗೆ ₹1 ಪೇಮೆಂಟ್ ಅನ್ನ ಮಾತ್ರ ಕೊಡ್ತೀವಿ. ನರೇಂದ್ರ ಮೋದಿ ಅವರೇ, ನಾವು ನಿಮಗೂ ಮತ್ತು ನಿಮ್ಮ ಮಂತ್ರಿ ಮಂಡಲದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ತಿಂಗಳಿಗೆ ಕೇವಲ ₹1 ಪೇಮೆಂಟ್ ಅನ್ನ ಕೊಡ್ತೀವಿ ಅಂತೇಳಿ ಹೇಳಕ್ ಬರ್ತೈತೇನು? ಇಲ್ಲ. ಯಾಕಿಲ್ಲ ಅಂತಂದ್ರ, ದೇರ್ ಇಸ್ ಅನ್ ಪ್ರಾವಿಷನ್ ಇನ್ ಕಾನ್ಸ್ಟಿಟ್ಯೂಷನ್ ಹೌ ಯು ಸ್ಯಾಲರೈಸ್ಡ್ ದಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ನೀವು ಆ ಮಂತ್ರಿ ಮಂಡಲಕ್ಕೆ ಯಾವ ರೀತಿ ಗೌರವಧನವನ್ನ, ಕೂಲಿಯನ್ನ ಕೊಡಬೇಕು ಅಂತೇಳಿ ಆರ್ಟಿಕಲ್ 75 ಸಬ್ ಕ್ಲಾಸ್ 6 ಹೇಳ್ತೈತಿ. ಏನ್ ಹೇಳ್ತೈತಿ? ದ ಸ್ಯಾಲರೀಸ್ ಅಂಡ್ ಅಲೋವನ್ಸ್ ಆಫ್ ದಿ ಮಿನಿಸ್ಟರ್ ಶಾಲ್ ಬಿ ಸಚ್ ಆಸ್ ಅ ಪಾರ್ಲಿಮೆಂಟ್ ಮೇ ಫ್ರಮ್ ಟೈಮ್ ಟು ಟೈಮ್ ಬೈ ಲಾ ಡಿಟರ್ಮೈನ್ ಅಂಡ್ ಅಂಟಿಲ್ ಪಾರ್ಲಿಮೆಂಟ್ ಸೊ ಡಿಟರ್ಮೈನ್ ಶಾಲ್ ಬಿ ಸ್ಪೆಸಿಫೈಡ್ ಇನ್ ದಿ ಸೆಕೆಂಡ್ ಶೆಡ್ಯೂಲ್. ಏನು? ಸಮಯಕ್ಕೆ, ಕಾಲಕ್ಕೆ, ಎಡಗಾಲ ಬಲಗಾಲ ಅಲ್ಲ, ಸಮಯಕ್ಕೆ ಪಾರ್ಲಿಮೆಂಟ್ ನಿರ್ಧರಿಸುವ ಪೇಮೆಂಟ್ ಅನ್ನ ಯಾವುದರ ಮೂಲಕ? ಕಾನೂನಿನ ಮೂಲಕ, ಸಂಸತ್ತು ಕಾನೂನಿನ ಮೂಲಕ ನಿರ್ಧರಿಸುವ ಪೇಮೆಂಟ್ ಅನ್ನ, ಕೂಲಿಯನ್ನ ಯಾರು ತಗೋಬೇಕು? ಮಿನಿಸ್ಟರ್ ತಗೋಬೇಕು. ಒಂದು ವೇಳೆ ಸಂಸತ್ತು ಏನಾದ್ರೂ ಕಾನೂನನ್ನ ತರದೆ, ಕಾಲಕ್ಕೆ ತಿದ್ದುಪಡಿ ಮಾಡದೆ ಇತ್ತು ಅಂತಂದ್ರೆ, ಪೇಮೆಂಟ್ ಅನ್ನ ಡಿಸೈಡ್ ಮಾಡದೆ ಇತ್ತು ಅಂತಂದ್ರೆ, ಅವಾಗ ಏನ್ ಮಾಡಬೇಕು ಅಂತಂದ್ರೆ 2ನೇ ಅನುಸೂಚಿಯಲ್ಲಿ ಹೇಳಿರುವಂತೆ ಪೇಮೆಂಟ್ ಅನ್ನ ಕೊಡಬೇಕು. ಏನು? ಸಂಸತ್ತು ಕಾನೂನಿನ ಮೂಲಕ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿ ಮಂಡಲದ ಪೇಮೆಂಟ್ ಅನ್ನ ಫಿಕ್ಸ್ ಮಾಡಿದ್ರು ಅಂತಂದ್ರೆ ಆ ರೀತಿ ಪೇಮೆಂಟ್ ಅನ್ನ ಡಿಸ್ಬರ್ಸ್ ಮಾಡಬೇಕು, ಕೊಡಬೇಕು ಅವರಿಗೆ. ಯಾರಿಗೆ? ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿ ಮಂಡಲಕ್ಕೆ. ಒಂದು ವೇಳೆ ಸಂಸತ್ತು ಏನಾದ್ರೂ ಡಿಟರ್ಮೈನ್ ಮಾಡಿರಲಿಲ್ಲ, ನಿರ್ಧರಿಸದೇ ಇದ್ದರೆ, ಆವಾಗ ಅನುಸೂಚಿ 2ರಲ್ಲಿ ಹೇಳಿರುವಂತೆ, ಶೆಡ್ಯೂಲ್ 2 ಅನುಸೂಚಿ 2ರಲ್ಲಿ ಹೇಳಿರುವಂತೆ ಸ್ಯಾಲರಿಯನ್ನ ಪಡ್ಕೋಬೇಕು. ಸ್ಯಾಲರಿ ಮತ್ತು ಅಲೋವನ್ಸ್, ಕೂಲಿ ಮತ್ತು ಭತ್ತೆ, ಪೇಮೆಂಟ್ ಮತ್ತು ಭತ್ತೆಯನ್ನ ಪಡ್ಕೊಳ್ಬೇಕಾಗ್ತೈತಿ. ಸರ್, ಇದೇನು ಕಾಲಕ್ಕೆ ಯಾಕೆ ಅವ್ರ ಪೇಮೆಂಟ್ ಅನ್ನ ನಿರ್ಧರಿಸಬೇಕು? ಅನುಸೂಚಿ 2ರಲ್ಲಿನೇ ಹೇಳ್ಬಿಟ್ಟಾರಲ್ಲ, ಹಂಗೆ ಕೊಡಬಹುದಾಗಿತ್ತಲ್ಲ ಅಂತೇಳಿ ನೀವು ಕೇಳಬಹುದು. ವೈ ಶುಡ್ ಡಿಟರ್ಮೈನ್ಡ್ ಇನ್ ಟೈಮ್ ಟು ಟೈಮ್ ಆಫ್ ದಿ ಸ್ಯಾಲರೀಸ್ ಆಫ್ ದಿ ಮಿನಿಸ್ಟರ್? ಯಾಕೆ ಅದನ್ನ ನಿರ್ಧಾರ ಮಾಡಬೇಕು? ನಿರ್ಧಾರ ಯಾಕೆ ಮಾಡಬೇಕು ಅಂತಂದ್ರೆ, ಏನಕತಿ ಅಂತಂದ್ರೆ, ಈ ಹಣದುಬ್ಬರ ಅಂತಕ್ಕಂಥದ್ದೊಂದು ಪ್ಯಾಟರ್ನ್, ಟರ್ಮ್ ಬರ್ತೈತಿ. ಎಲ್ಲಿ? ಫೈನಾನ್ಸ್ ಒಳಗೆ ಹಣದುಬ್ಬರ. ಎಕಾನಾಮಿಕ್ಸ್ ಅನ್ನು ನೀವು ಸ್ಟಡಿ ಮಾಡ್ತಿರ್ಬೇಕಾದ್ರೆ ಹಣದುಬ್ಬರ ಅಂತಕ್ಕಂಥ ಒಂದು ಪದ ಬರಬೇಕು. ಈ ಹಣದುಬ್ಬರದ ಆಧಾರದ ಮೇಲೆ ಭತ್ಯೆಗಳು ಕೂಡ ಹೆಚ್ಚಾಕೋತ ಹೋಗ್ತವೆ. ಯಾಕಂತಂದ್ರೆ, ಈಗ ಏನಕ್ಕಿತ್ತು ಅಂತಂದ್ರೆ, ಮೊದಲು ₹10ಗೆ ಅರ್ಧ ಲೀಟರ್ ಹಾಲು ಸಿಗ್ತಿತ್ತು. ₹10ಗೆ ಅರ್ಧ ಲೀಟರ್ ಹಾಲು ಸಿಗ್ತಿತ್ತು. ಅದು ಈಗ ₹30ಗೆ ಅರ್ಧ ಲೀಟರ್ ಹಾಲಾಗ್ಯದ. ಅಂದ್ರೆ 3% ಜಾಸ್ತಿ ಆಯ್ತು. ಯಾವುದರ ರೇಟು? ಹಾಲಿನ ರೇಟು. ಅದಕ್ಕೆ ತಕ್ಕಂತೆ ಪೇಮೆಂಟ್ ಕೂಡ ಹೆಚ್ಚಾಗಬೇಕು. ಪೇಮೆಂಟ್ ಹೆಚ್ಚಾಗದೆ ಇದ್ರೆ ದಿನದ ಖರ್ಚನ್ನು ಸರಿದೂಗಿಸೋದು ಯಾಕಂತಂದ್ರೆ ಆ ಒಂದೇ ಕೆಲಸ ಆ ವ್ಯಕ್ತಿ ಮಾಡ್ತಿರ್ತಾನೆ. ಈಗ ನಾನು ಪ್ರಧಾನಮಂತ್ರಿಗೆ ಮೊದಲು ₹2,000 ತಿಂಗಳಿಗೆ ಪೇಮೆಂಟ್ ಇತ್ತು ಅಂತ ಅನ್ಕೊಳ್ಳೋಣ. ಈ ₹2,000 ಅವ ದಿನಪೂರ್ತಿ ಖರ್ಚು ನಡೆಸಬೇಕು. ದಿನಪೂರ್ತಿ ಖರ್ಚು ನಡೆಸಿದಾಗ ಈ ₹10 ಇದ್ದದ ಹಾಲು ₹30 ಆಯ್ತು ಅಂತಂದ್ರೆ, ಇವನ ಒಂದು ವಸ್ತುವಿನ ಕೊಳ್ಳುವ ಪ್ರಮಾಣ ಏನಾಗ್ತು? ಕಡಿಮೆ ಆಯ್ತು.
ಅಂದ್ರೆ ಇವ ಹಾಲಿನ ಮೇಲೆ ಖರ್ಚು ಮಾಡೋದೆಷ್ಟು 10 ರೂಪಾಯಿ. ಆದ್ರೆ ಈಗ 30 ರೂಪಾಯಿ ಆದಾಗ ಆತನ 10 ರೂಪಾಯಿ ಹಾಲಿ ಖರ್ಚು ಮಾಡಿದ ಅಂತಂದ್ರೆ ಅವ್ನಿಗೆ ಅರ್ಧ ಲೀಟರ್ ಬರೋ ಜಾಗದಾಗ ಹಾಲು ಲೀಟರ್ ಬರ್ತಿತ್ತು ಅಂತಂದ್ರೆ 100 ml ಹಾಲು ಬರ್ತೈತಿ. ಇಲ್ಲಿ ಕ್ವಾಂಟಿಟಿ ಡಿಕ್ರೀಸ್ ಆಕೈತಿ ಯಾವ ತರದ್ದು ಹಾಲಿಂದು. ಹೀಗಾಗಿ ಆತ ಅಶಕ್ತಿಗೊಳಗಾಗ್ತಾನೆ. ಹಂಗಾಗಬಾರ್ದು ಅಂತೇಳಿ ಏನ್ ಮಾಡ್ತಾರೋ ಅಂತಂದ್ರೆ ಕಾಲ ಕಾಲಕ್ಕೆ ಹಣದುಬ್ಬರದ ಆಧಾರದ ಮೇಲೆ ಎಲ್ಲಾ ವ್ಯಕ್ತಿಗಳ ಪೇಮೆಂಟ್ ಅನ್ನ ನಿರ್ಧಾರ ಮಾಡ್ತಾರೆ, ತುಟ್ಟಿ ಭತ್ತೆಯನ್ನ ನಿರ್ಧಾರ ಮಾಡ್ತಾರೆ. ನೆನಪಿರ್ಬೇಕು, ಸ್ಯಾಲರಿ ಮತ್ತು ತುಟ್ಟಿ ಭತ್ತೆ ಇವೆರಡನ್ನು ಹಣದುಬ್ಬರದ ಆಧಾರದ ಮೇಲೆ ನಿರ್ಧಾರ ಮಾಡ್ತಾರೆ. ಹಂಗ ನಿರ್ಧಾರ ಮಾಡದೇ ಇದ್ರೆ ವ್ಯಕ್ತಿಗಳು ಬದುಕೋದು ಕಷ್ಟ. ಯಾಕಂತಂದ್ರೆ ವಸ್ತುಗಳ ಬೆಲೆ ಗಗನಕ್ಕೇರಿದಾಗ ನಿನ್ನ ಸ್ಯಾಲರಿ ತಳಕಿದ್ದಾಗ ಅಜಗಜಾಂತರದ ವ್ಯತ್ಯಾಸ ಆಗ್ತೈತಿ. ಅವಾಗ ಎಲ್ಲಾರು ನಾ ಕೆಲಸ ಮಾಡೋದು ಲೋಕಪ್ಪ, ನನಗೆ ಬೇರೆ ಕಡೆ ಹೋದ್ರೆ ಬೇರೆ ಕಡೆ ರಗಡ್ ಕೊಡ್ತಾರೋ, ಇದನ್ನ ಮಾಡಿ ಏನ್ ಮಾಡೋದೈತಿ ಅನ್ನೋ ಲೆಕ್ಕಿಗೆ ಮಾತಾಡ್ತಾರೆ. ಅರ್ಥ ಆಯ್ತಾ? ಅದಕ್ಕ ಕಾಲ ಕಾಲಕ್ಕೆ ಸಮಯಕ್ಕೆ ಸಂಬಂಧಿಸಿದಂತೆ ಕಾಲ ಕಾಲಕ್ಕೆ ಏನ್ ಮಾಡ್ತಾರೋ ಅಂತಂದ್ರೆ ಅವರ ಭತ್ತೆಗಳನ್ನ ಮತ್ತು ಪೇಮೆಂಟ್ ಗಳನ್ನ ನಿರ್ಧಾರ ಮಾಡ್ತಾರೆ. ಯಾರು ನಿರ್ಧಾರ ಮಾಡ್ಬೇಕು? ಓನ್ಲಿ ಪಾರ್ಲಿಮೆಂಟ್ ಕ್ಯಾನ್ ಡಿಸೈಡ್. ಸಂಸತ್ತು ಮಾತ್ರ ಅದನ್ನ ನಿರ್ಧಾರ ಮಾಡ್ಬೇಕು. ಅದು ಬಿಟ್ಟು ರಾಷ್ಟ್ರಪತಿ ಇಲ್ಲ ಹಣದುಬ್ಬರ ಹೆಚ್ಚಿಗೆ ಆಗೈತಿ, ನಿಮಗೆ ಇವತ್ತಿನ ಹಿಡಿದ ಪೇಮೆಂಟ್ 10 ಲಕ್ಷ ರೂಪಾಯಿ ಅಂತಂದ್ರೆ ಇಲ್ಲ. ಪ್ರೆಸಿಡೆಂಟ್ ಕೆನಾಟ್ ಡಿಸೈಡ್ ದಿ ಪೇಮೆಂಟ್ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಅಂಡ್ ಹೀಸ್ ಕೌನ್ಸಿಲ್ ಆಫ್ ಮಿನಿಸ್ಟ್ರೀಸ್. ದ ಓನ್ಲಿ ಪಾರ್ಲಿಮೆಂಟ್ ಕ್ಯಾನ್ ಡಿಸೈಡ್ ದಿ ಪೇಮೆಂಟ್ ಆಫ್ ದಿ ಮಿನಿಸ್ಟ್ರೀಸ್. ರಾಷ್ಟ್ರಪತಿ ನಾನು ನೇಮಕ ಮಾಡ್ಕೊಂಡಿನಿ ಹೀಗಾಗಿ ನಾನು ಪೇಮೆಂಟ್ ಅನ್ನ ಡಿಸೈಡ್ ಮಾಡ್ತೀನಿ ಅಂತ ಅನ್ನಂಗಿಲ್ಲ. ಇವತ್ತಿನ ಹಿಡಿದ ಪ್ರಧಾನಮಂತ್ರಿಯ ಪೇಮೆಂಟ್ 1 ಕೋಟಿ ರೂಪಾಯಿ ಅಂತ ಹೇಳಕ್ ಬರಂಗಿಲ್ಲ ಅವ್ರಿಗೆ. Because of what? The constitution give the power to the parliament to decide the payment and allowance, not to the president. ಆ ಅಧಿಕಾರವನ್ನ ರಾಷ್ಟ್ರಪತಿಗೆ ಕೊಟ್ಟಿಲ್ಲ. There is no discretionary power of the president to decide the payment of the ಪ್ರಧಾನಮಂತ್ರಿ and his council of ministries. ಆ ರೀತಿಯಾಗಿರ್ತಕ್ಕಂಥ ಅಧಿಕಾರವನ್ನ ರಾಷ್ಟ್ರಪತಿಗೆ ಕೊಟ್ಟೇ ಇಲ್ಲ. ಯಾವುದು? ಸಂವಿಧಾನ ಯಾವುದಕ್ಕೆ ಅಧಿಕಾರ ಕೊಟ್ಟೈತಿ ಅಂತಾರೆ? ಸಂಸತ್ತಿಗೆ ಅಧಿಕಾರ ಕೊಟ್ಟೈತಿ. ಸಂಸತ್ತು ಏನ್ ಮಾಡಬೇಕು ಅಂತಂದ್ರೆ ಕಾಲ ಕಾಲಕ್ಕೆ ತಕ್ಕಂತೆ ಹಣದುಬ್ಬರದ ಆಧಾರದ ಮೇಲೆ, ದೇರ್ ಇಸ್ ನೋ ವರ್ಡ್ ಆಫ್ ದಿ ಇನ್ಫ್ಲೇಷನ್, ಹಣದುಬ್ಬರ ಅನ್ನತಕ್ಕಂಥ ಪದವನ್ನ ಬರೆದಿಲ್ಲ. ಆದ್ರೆ ಡಿಸೈಡ್ ಮಾಡೋದು ಹಂಗೆ ಮಾಡ್ಬೇಕು, ಹಣದುಬ್ಬರದ ಆಧಾರದ ಮೇಲೆ ಡಿಸೈಡ್ ಮಾಡ್ಬೇಕು. ನೋಡ್ತಿರ್ಬೇಕು ನೀವು, ಅವಾಗ ಇವಾಗ ಪೇಪರ್ನಾಗ ನ್ಯೂಸ್ ಬರ್ತಿರ್ತಾವ, ಎಲ್ಲ MP ಗಳ ಪೇಮೆಂಟ್ ಹೈಕ್ ಆಗಿದೆ, ಜಾಸ್ತಿ ಮಾಡ್ಕೊಂಡಾರ. ಯಾಕೆ ಜಾಸ್ತಿ ಮಾಡ್ಕೊಂಡಿರ್ತಾರ? ಹಣದುಬ್ಬರ ಜಾಸ್ತಿ ಆಗಿರ್ತೈತಿ. ಆಮೇಲೆ ಕಾನೂನನ್ನ ಯಾರು ಪಾಸ್ ಮಾಡೋರು? ಎಲ್ಲರೂ ಕೂಡ ಅವರೇ. ಎಲ್ಲಾ ಕಡ್ರು ಅಲ್ಲೇ ಇರ್ತಾರ. ಕಡ್ರು ನಾವು ದುಡಿತಕ್ಕೆ ಸಂಬಂಧಪಟ್ಟ ಕೂಲಿಯನ್ನ ನೀವು ಕೊಡ್ಲಿಲ್ಲ ಅಂತ ಏನ್ ಮಾಡ್ತಾರೋ ಅಂತಂದ್ರೆ ಅವ್ರ ಜೊತೆ ಪೇಮೆಂಟ್ ಅನ್ನ ತಾವ ಜಾಸ್ತಿ ಮಾಡ್ಕೊತಾರೆ. ಯಾಕಂದ್ರೆ ಅಧಿಕಾರ ಅವ್ರ ಹತ್ರನೇ ಇದೆ. ಇರ್ಲಿ, ಅದೇ ಬ್ಯೂರೋಕ್ರಸಿದವರು ನಮ್ಮ ಪೇಮೆಂಟ್ ಅನ್ನ ಜಾಸ್ತಿ ಮಾಡಿದ್ರೆ ಸ್ಟ್ರೈಕ್ ಕೊಡ್ಬೇಕು ಇವರು. ಒಂದನೇ ವೇತನ ಆಯೋಗ, 2ನೇ ವೇತನ ಆಯೋಗ, ಅದು ರೂಲ್ ಇದೆ. ಪ್ರತಿ 5 ವರ್ಷಕ್ಕೊಂದ್ಸಲ ವೇತನ ಆಯೋಗವನ್ನ ನೀವು ನಿರ್ಮಾಣ ಮಾಡಬೇಕು. ಪ್ರತಿ 5 ವರ್ಷಕ್ಕೊಂದ್ಸಲ ವೇತನ ಆಯೋಗದ ಆಧಾರದ ಮೇಲೆ ಯಾರು ಬ್ಯೂರೋಕ್ರಸಿಗೆ, ಈಗ SDA, FDA, KS ಇವರಿಗೆಲ್ಲ ನೀವು ವೇತನವನ್ನ ಡಿಸೈಡ್ ಮಾಡ್ಬೇಕು, ತುಟ್ಟಿ ಭತ್ತೆಯನ್ನ ಡಿಸೈಡ್ ಮಾಡ್ಬೇಕು ಅಂತೇಳಿ ಹಿಂಗೆ ಅದಾವು. ಆದ್ರೆ ಅವ್ರು ಯಾರು ಅದ್ ವಿಚಾರ ಮಾಡಂಗಿಲ್ಲ, ತಮ್ಮದು ನೋಡ್ತಾರೆ ಮೊದಲ. ಇಲ್ಲ ನಮಗೆಲ್ಲ ಪೇಮೆಂಟ್ ಕಡಿಮೆ ಆಯ್ತು, ಇವತ್ತಿನ ಹಿಡಿದ ನಮ್ಮ ಪೇಮೆಂಟ್ 3 ಲಕ್ಷ ರೂಪಾಯಿ ಒಂದು ಕಾನೂನು ಪಾಸ್ ಮಾಡಿದ್ರು, ಅದಕ್ಕೆ ಎಲ್ಲರೂ ಯಾರು ಅಪೋಸ್ ಮಾಡಂಗಿಲ್ಲ. ದೇರ್ ಇಸ್ ನೋ ಕ್ವಶನ್ ಅಪೋಸ್ ಮಾಡೋ ಕ್ವಶನೇ ಬರೋದಿಲ್ಲ. ಬಿಕಾಸ್ ಆಫ್ ವಾಟ್? ಆಲ್ ಆರ್ ಅವರೇ ಇರ್ತಾರೆ ಅಲ್ಲಿ. ಎಲ್ಲ ಕಳ್ರು ಕೂಡಿ ಮತ್ತೊಂದು ಕಳ್ತನ ಮಾಡೋದಿಲ್ಲ, ಮತ್ತೇನಿಲ್ಲ. ಅದಕ್ಕೊಂದು ಕಾನೂನು ಪಾಸ್ ಮಾಡೋದು ಇರ್ಲಿ, ಅದೇನಾರು ಇರ್ಲಿ. ಸೆಕೆಂಡ್ರಿ ಏನಪ್ಪಾ ಅಂತಂದ್ರೆ ಅಧಿಕಾರ ಸಂಸತ್ತಿಗೆ ಕೊಟ್ಟತ್ತೆ. ಯಾವ ಅಧಿಕಾರ ಅಂತಂದ್ರೆ ಈ ಮಿನಿಸ್ಟ್ರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಪೇಮೆಂಟ್ ಅನ್ನ ಡಿಸೈಡ್ ಮಾಡುವ ಅಧಿಕಾರ ಸಂಸತ್ತಿಗಿದೆ. ಒಂದು ವೇಳೆ ಅವರು ಸಂಸತ್ತಿನವರು ಯಾವ್ದಾದ್ರು ಕಾಲಕ್ಕೆ ಸಂಬಂಧಿಸಿದಂತೆ ಪೇಮೆಂಟ್ ಅನ್ನ ಡಿಸೈಡ್ ಮಾಡಲಿಲ್ಲ ಅಂತಂದ್ರೆ ಅನುಸೂಚಿ 2ರಲ್ಲಿ ಏನ್ ಹೇಳ್ಯಾರು ಅಂತಂದ್ರೆ ಅವ್ರಿಗೆ ಪೇಮೆಂಟ್ ಹೆಂಗ್ ಕೊಡಬೇಕು, ಅಲೌನ್ಸ್ ಹೆಂಗ್ ಕೊಡಬೇಕು, ಅದ್ರ ಪ್ರಕಾರ ಕೊಡ್ರಿ ಅಂತ ಹೇಳ್ತಾರೆ. ಡಿಸಿಷನ್ ಆರ್ಟಿಕಲ್ 75 ಸಬ್ ಕ್ಲಾಸ್ 6. ಏನೇನ್ ನೋಡಿದ್ವಿ? ಆರ್ಟಿಕಲ್ 75 ಸಬ್ ಕ್ಲಾಸ್ 1, ಆರ್ಟಿಕಲ್ 75 ಸಬ್ ಕ್ಲಾಸ್ 1A, ಆರ್ಟಿಕಲ್ 75 ಸಬ್ ಕ್ಲಾಸ್ 1B, ಆರ್ಟಿಕಲ್ 75 ಸಬ್ ಕ್ಲಾಸ್ 2, ಆರ್ಟಿಕಲ್ 75 ಸಬ್ ಕ್ಲಾಸ್ 3, ಆರ್ಟಿಕಲ್ 75 ಸಬ್ ಕ್ಲಾಸ್ 4, ಆರ್ಟಿಕಲ್ 75 ಸಬ್ ಕ್ಲಾಸ್ 5, ಇದು ಆರ್ಟಿಕಲ್ 75 ಸಬ್ ಕ್ಲಾಸ್ 6 ಸೀರೀಸ್ ನೊಳಗನೆ ಈ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿವಿ. ಇದು ಮಾಹಿತಿ ಆರ್ಟಿಕಲ್ 75 ಸಬ್ ಕ್ಲಾಸ್ 6 ಬಗ್ಗೆ. ಈ ಮಾಹಿತಿ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಹೇಳಿ ಅನ್ಕೊಂತೀನಿ. ಇಷ್ಟ ಆಗಿತ್ತು ಅಂದ್ರೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 76 ಬಗ್ಗೆ ಡಿಸ್ಕಷನ್ ಮಾಡೋಣ. ಆರ್ಟಿಕಲ್ 76 ಏನ್ ಹೇಳ್ತೈತಿ ಅಂದ್ರೆ ಅಟಾರ್ನಿ ಜನರಲ್ ಗಳ ಬಗ್ಗೆ ಹೇಳ್ತೈತಿ. ಯಾರು ಅಟಾರ್ನಿ ಜನರಲ್, ಅವ್ರನ್ನ ಹೆಂಗ್ ಆಯ್ಕೆ ಮಾಡ್ತಾರೆ, ಯಾರು ಅಟಾರ್ನಿ ಜನರಲ್ ಆದ್ರೆ ಅವರ ಅಧಿಕಾರ ಏನಿರ್ತೈತಿ ಅನ್ನೋದ್ರ ಬಗ್ಗೆ ಆರ್ಟಿಕಲ್ 76ರಲ್ಲಿ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.